ಬಾರದ ಲೋಕಕ್ಕೆ ಪಯಣಿಸಿದ ರಾಜಕೀಯ ಅಜಾತಶತ್ರು. ಆಧುನಿಕ ಬೆಂಗಳೂರಿನ ಕನಸುಗಾರ ಇನ್ನು ನೆನಪು ಮಾತ್ರ. ಕರುನಾಡು ಕಂಡ ಅಪರೂಪದ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದ ಹಾಗೂ ಆಧುನಿಕ ಬೆಂಗಳೂರಿನ ಕನಸು ಕಂಡಿದ್ದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಹೃದಯಘಾತದಿಂದ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಬಾರದ ಲೋಕಕ್ಕೆ ಪಯಣಿಸಿದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನದಿಂದ ಇಡೀ ಕರುನಾಡೇ ಶೋಕ ಸಾಗರದಲ್ಲಿ ಮುಳುಗಿದೆ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದ ಎಸ್ಎಂ ಕೃಷ್ಣ ರಾಜಕೀಯ ರಂಗದಲ್ಲಿ ಅಜಾತ ಶತ್ರುವಾಗಿದ್ರು. ಹಲವು ದಶಕಗಳ ಕಾಲ ಎಸ್ಎಂ ಕೃಷ್ಣ ರಾಜಕಾರಣದಲ್ಲಿ ಇದ್ರೂ ಕೂಡ ಮಾಸ್ ಲೀಡರ್ ಆಗಿದ್ರು. ಇಂದಿನ ಹಲವು ರಾಜಕಾರಣಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ರು. ವಿದೇಶಾಂಗ ಸಚಿವರಾಗಿದ್ರು ಕೃಷ್ಣರವರನ್ನ ಬದಲಾವಣೆಗಳ ಹರಿಕಾರ ಎಂದೇ ಬೆಂಗಳೂರಿಗರು ನೆನಪಿಸಿಕೊಳ್ತಾರೆ. ಹಲವು ದಶಕಗಳ ಕಾಲ ರಾಜಕಾರಣದಲ್ಲಿದ್ರು ಎಸ್ಎಂ ಕೃಷ್ಣ ಮಾಸ್ ಲೀಡರ್ ಎಂದೆನಿಸಿದ್ರು. ಸಿಎಂ ಆದ ಬಳಿಕವೇ ಬೆಂಗಳೂರನ್ನ ಸಿಂಗಾಪುರ ಮಾಡುವ ಕನಸಿನೊಂದಿಗೆ ಸಿಎಂ ಹುದ್ದೆ ನಿರ್ವಹಿಸತೊಡಗಿದ್ದ ಎಸ್ಎಂ ಕೃಷ್ಣ ಅವರು ಸಿಂಗಾಪುರದ ರೀತಿಯಲ್ಲಿ ಬೆಂಗಳೂರನ್ನ ಮಾರ್ಪಡಿಸಲು ಆಗದೇ ಇದ್ರೂ ಆ ನಿಟ್ಟಿನಲ್ಲಿ ಕಾಯಕಲ್ಪವನ್ನ ನಿರ್ಮಿಸುವ ಕೆಲಸ ಮಾಡಿದ್ರು. ಇನ್ನು ವೀರಪ್ಪ ಮೊಯ್ಲಿ ಸಿಎಂ ಆಗಿದ್ದಾಗ ಎಸ್ಎಂ ಕೃಷ್ಣ ಡಿಸಿಎಂ ಆಗಿದ್ರು. 1999ರಿಂದ 2004ರವರೆಗೆ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ರಾಜ್ಯದ ಅಭಿವೃದ್ಧಿ ಕಾರ್ಯ ಚುರುಕು ಪಡೆದುಕೊಂಡಿತ್ತು. ಅದರಲ್ಲೂ ಬೆಂಗಳೂರಿಗೆ ಕೃಷ್ಣ ಹೆಚ್ಚು ಆದ್ಯತೆಯನ್ನ ತೋರಿದ್ದು, ಅದರ ಪರಿಣಾಮವಾಗಿ ಇಂದು ಬೆಂಗಳೂರು ನಗರವು ಈಗ ಸಿಲಿಕಾನ್ ಸಿಟಿ, ಐಟಿಬಿಟಿ ಸಿಟಿ ಎನಿಸಿಕೊಂಡಿದೆ. ಇನ್ನು ಬೆಂಗಳೂರಿನಲ್ಲಿ ಶಂಕರ್ನಾಗ್ನಂತೆ ಮೆಟ್ರೋ ಓಡಿಸುವ ಕನಸನ್ನ ಎಸ್ಎಂ ಕೃಷ್ಣ ಕಂಡಿದ್ರು. ಅಲ್ಲದೆ ಇವರ ಕಾಲಾವಧಿಯಲ್ಲಿಯೇ ದೇವನಹಳ್ಳಿಯ ಏರ್ಪೋರ್ಟ್ ಕೂಡ ನಿರ್ಮಾಣ ಮಾಡಲಾಗಿತ್ತು. ಜೊತೆಗೆ ಕಾವೇರಿ ನೀರಿಗಾಗಿ ತಮಿಳುನಾಡಿನ ಜೊತೆ ಹೋರಾಟ ಮಾಡಿದ್ದ ಮಹಾನಾಯಕ ಅಂದ್ರೆ ಅದು ಎಸ್ಎಂ ಕೃಷ್ಣ. ಪ್ರಧಾನಿ ಹುದ್ದೆಯ ರೇಸ್ನಲ್ಲಿದ್ದ ಎಸ್ಎಂ ಕೃಷ್ಣ ತಪ್ಪಿದ ಹೇಗೆ? ಕಾಂಗ್ರೆಸ್ನಲ್ಲಿದ್ದ ಎಸ್ಎಂ ಕೃಷ್ಣ ಕೆಲ ವರ್ಷಗಳ ಹಿಂದಷ್ಟೇ ಬಿಜೆಪಿಗೆ ಬಂದಿದ್ದು ಪ್ರಧಾನಿ ಹುದ್ದೆಯ ರೇಸ್ನಲ್ಲಿದ್ರು. ಹೌದು, 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಕಳೆದುಕೊಂಡಿದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆಗೆ ಮನಮೋಹನ್ ಸಿಂಗ್ ಜೊತೆಗೆ ಎಸ್ಎಂ ಕೃಷ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರವನ್ನ ಸ್ವತಃ ಮನಮೋಹನ್ ಸಿಂಗ್ ಅವರ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಎಸ್ಎಂ ಕೃಷ್ಣ ಅವರು ಅಷ್ಟು ಮಾತನಾಡದಿದ್ದರೂ ಹೀಗೊಂದು ಅವಕಾಶ ಬಂದಿತ್ತು ಎಂಬುದನ್ನ ಹೇಳಿಕೊಂಡಿದ್ದಾರೆ. ಈ ಮೂಲಕ ಕರ್ನಾಟಕಕ್ಕೆ ಅನಿವಾರ್ಯ ಕಾರಣದಿಂದ 2ನೇ ಪ್ರಧಾನಿ ಹುದ್ದೆ ಕೈತಪ್ಪಿತ್ತು. ಎಸ್ಎಂ ಕೃಷ್ಣ ಅವರಿಗೆ ದೇಶದ ಆಡಳಿತಾತ್ಮಕ ಹುದ್ದೆಯಲ್ಲಿರುವ ಅವಕಾಶ ಕೈತಪ್ಪಿತ್ತು. ಆದರೆ ಇದಕ್ಕೆ ಸ್ಪಷ್ಟ ಕಾರಣ ಏನೆಂಬುದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ಇನ್ನು ಭೀಕರ ಬರಗಾಲ, ಡಾಕ್ಟರ್ ರಾಜ್ಕುಮಾರ್ ಅಪಹರಣದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ರಾಜ್ಯವನ್ನ ಆಳ್ವಿಕೆ ಮಾಡಿದ್ದ ಹೆಗ್ಗಳಿಕೆ ಎಸ್ಎಂ ಕೃಷ್ಣ ಅವರಿಗೆ ಸಲ್ಲಲಿದೆ. ಕಾಂಗ್ರೆಸ್ ಪಕ್ಷದಿಂದ ಸಿಎಂ, ಕೇಂದ್ರ ಸಚಿವ, ರಾಜ್ಯಪಾಲರಾದ ಕೃಷ್ಣ ಅವರು ರಾಜಕೀಯ ಜೀವನದುದ್ದಕ್ಕೂ ಕಾಂಗ್ರೆಸ್ನಲ್ಲಿಯೇ ಪ್ರಬಲ ನಾಯಕರಾಗಿದ್ದರು. ಆದರೆ ರಾಜಕೀಯ ಜೀವನದ ಕೊನೆಗಾಲದಲ್ಲಿ 2017ರ ಜನವರಿ 29ರಂದು ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ರು. 2017ರ ಮಾರ್ಚ್ನಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿ ಬಳಿಕ ರಾಜಕೀಯಕ್ಕೆ ರಾಜೀನಾಮೆ ನೀಡಿದ್ರು. ಇದಲ್ಲದೆ ಎಸ್ಎಂ ಕೃಷ್ಣ ಅವರ ರಾಜಕೀಯ ಜೀವನದಲ್ಲಿ ಒಟ್ಟು 10 ಚುನಾವಣೆಗಳನ್ನು ಎದುರಿಸಿದ್ರು. ಅದರಲ್ಲಿ 6 ವಿಧಾನಸಭಾ ಚುನಾವಣೆ ಹಾಗೂ 4 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದ್ರು. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ನಾಡಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಸ್ತ್ರೀ ಶಕ್ತಿ ಯೋಜನೆ, ಅಕ್ಷರ ದಾಸೋಹ, ರೈತರಿಗೆ ಪಹಣಿ ನೀಡುವ ಭೂಮಿ ಯೋಜನೆ, ಯಶಸ್ವಿನಿ ಯೋಜನೆಗಳನ್ನ ನೀಡಿ ಜನರ ಮನಸ್ಸನ್ನ ಎಸ್ಎಂ ಕೃಷ್ಣ ಗೆದ್ದಿದ್ರು. ವೀರಪ್ಪನ್ ಕಪಿ ಮುಷ್ಟಿಯಿಂದ ಅಣ್ಣವರನ್ನ ಬಿಡಿಸಿ ತಂದ್ರು ಕೃಷ್ಣ. ಒಂದು ಅವಧಿಗೆ ಮಾತ್ರವೇ ಕೃಷ್ಣ ಸಿಎಂ ಆಗಿದ್ರೂ ಕೂಡ ರಾಜ್ಯದ ಪ್ರಗತಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಬರ, ಕಾವೇರಿ ಸಮಸ್ಯೆಯ ಜೊತೆಗೆ ಅಣ್ಣವರು ಅಪಹರಣದಂತಹ ಕಠಿಣ ಸಮಸ್ಯೆಗಳು ಅವರ ಆಡಳಿತ ಅವಧಿಯಲ್ಲಿ ಬಂದರೂ ಸಹ ಅದನ್ನೆಲ್ಲ ನಿರ್ವಹಿಸಿ ರಾಜ್ಯದ ಪ್ರಗತಿಗೆ ಅಗತ್ಯವಾದ ಕಾರ್ಯಗಳನ್ನು ಕೃಷ್ಣ ಮಾಡಿದ್ರು. ಕೃಷ್ಣ ಅವರ ಆಡಳಿತ ಅವಧಿಯಲ್ಲಿ ಅವರು ಎದುರಿಸಿದ್ದ ಬಹುದೊಡ್ಡ ಸವಾಲೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣ.
ರಾಜ್ಕುಮಾರ್ ಅವರ ಅಪಹರಣ ವಿಶ್ವದ ಗಮನ ಸೆಳೆದಿತ್ತು. ರಾಜ್ಯದಲ್ಲಿ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲಿ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಾಜ್ಯದಲ್ಲಿ ಗಲಭೆ ಗಲಾಟೆಗಳು ಶುರುವಾಗಿದ್ವು. ಆದರೂ ಎಲ್ಲ ಸನ್ನಿವೇಶಗಳನ್ನು ಸೂಕ್ಷ್ಮವಾಗಿ ನಿಭಾಯಿಸಿ ಸಂಧಾನಕಾರರನ್ನ ಬಳಸಿ ವೀರಪ್ಪನ್ ಜೊತೆಗೆ ಹಲವು ಸುತ್ತುಗಳ ಮಾತುಕತೆ ಆಡಿ 108 ದಿನಗಳ ಬಳಿಕ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಪಿ ಮುಷ್ಟಿಯಿಂದ ಬಿಡಿಸಿ ತಂದ್ರು ಕೃಷ್ಣ. ಎಸ್ಎಂ ಕೃಷ್ಣಗೆ ಕಾಡುತ್ತಲೇ ಇತ್ತು ಆ ನೋವು. ರಾಜಕೀಯದಲ್ಲಿ ಯಶಸ್ವಿ ಕಂಡಿದ್ದ ಎಸ್ಎಂ ಕೃಷ್ಣಗೆ ಆ ನೋವು ಜೀವನ ಪೂರ್ತಿ ಕಾಡುತ್ತಲೇ ಇತ್ತು. ಹೌದು, ತಮ್ಮ ಅಳಿಯ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಅವರ ಆತ್ಮಹತ್ಯೆ ನೋವು ಮಾತ್ರ ಕೃಷ್ಣಗೆ ಕಾಡುತ್ತಲೇ ಇತ್ತು. ಕೃಷ್ಣಗೆ 2 ಹೆಣ್ಣು ಮಕ್ಕಳಿದ್ದು ಅವರಿಗೆ ಅವರೇ ಪ್ರಪಂಚ ಆಗಿದ್ರು. ಆದರೆ ಕಳೆದ 5 ವರ್ಷಗಳ ಹಿಂದೆ 2019ರಲ್ಲಿ ಕಲಾಪು ಸಮೀಪದ ನೇತ್ರಾವತಿ ಸೇತುವೆ ಬಳಿಯಿಂದ ಸಿದ್ಧಾರ್ಥ್ ನಾಪತ್ತೆಯಾಗಿದ್ರು. ಬಳಿಕ 2 ದಿನಗಳ ನಂತರ ಅಂದ್ರೆ ಆಗಸ್ಟ್ 1ರಂದು ಹೊಯ್ಗೆ ಬಜಾರ್ ಎಂಬಲ್ಲಿ ನದಿ ತೀರದಲ್ಲಿ ಸಿದ್ಧಾರ್ಥ್ ಅವರ ಶವ ಪತ್ತೆಯಾಗಿತ್ತು. ಅಂದಿನಿಂದ ಎಸ್ಎಂ ಕೃಷ್ಣ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಎನ್ನಲಾಗ್ತಾ ಇದೆ. ತೀರ್ಥಹಳ್ಳಿಯ ಕುಡು ಮಲ್ಲಿಗೆಯಲ್ಲಿ ನೀರವ ಮೌನ. ತಮ್ಮೂರಿನ ಅಳಿಯ ಎಸ್ಎಂ ಕೃಷ್ಣ ನಿಧನರಾಗಿದ್ದಾರೆ ಎಂಬ ಸುದ್ದಿ ತಿಳಿಯುತ್ತಲೇ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಡು ಮಲ್ಲಿಗೆ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿದೆ. 1966ರಲ್ಲಿ ಕುಡು ಮಲ್ಲಿಗೆ ಗ್ರಾಮದ ಪ್ರೇಮ ಅವರನ್ನ 1966ರಲ್ಲಿ ಎಸ್ಎಂ ಕೃಷ್ಣ ಅವರು ವಿವಾಹವಾಗಿದ್ರು. ಆ ಹೊತ್ತಿಗಾಗಲೇ ಎಸ್ಎಂ ಕೃಷ್ಣ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಮಂಡ್ಯ ಜಿಲ್ಲೆ ಮದ್ದೂರು ಕ್ಷೇತ್ರದ ಶಾಸಕರಾಗಿದ್ರು. ಇನ್ನು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಂಜೆ 4 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರಿಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ 3 ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುವುದು. ಜೊತೆಗೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕಲಾಪದಲ್ಲಿ ಎಸ್ಎಂ ಕೃಷ್ಣಗೆ ಸಂತಾಪ. ರಾಜ್ಯ ರಾಜಕಾರಣದ ಒಬ್ಬ ಮಾಸ್ ಲೀಡರ್ ಅಗಲಿಕೆಯಿಂದ ಅನೇಕ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ನಿನ್ನೆಯಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಆರಂಭವಾಗಿದ್ದು, ಇಂದು ಕಲಾಪ ಆರಂಭಕ್ಕೂ ಮುನ್ನ ನಮ್ಮ ನಗಲಿದ ಎಸ್ಎಂ ಕೃಷ್ಣಗೆ ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಆರ್ ಅಶೋಕ್, ಗೃಹ ಸಚಿವ ಪರಮೇಶ್ವರ್ ಸೇರಿ ಹಲವು ನಾಯಕರು ಕಂಬನಿ ಮಿಡಿದಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಂ ಕೃಷ್ಣ ಅಭಿಮಾನಿಯಾಗಿದ್ದೆ ಎಂದು ಸಿದ್ದರಾಮಯ್ಯ ಸಂತಾಪ ಸೂಚಿಸಿದರು. ಅಲ್ಲದೆ ಪ್ರಧಾನಿ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಟ್ವೀಟ್ ಮೂಲಕ ಎಸ್ಎಂ ಕೃಷ್ಣಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಎಲ್ಲ ಅಹಿಂದ ಸಂಘಟನೆ ಮಾಡ್ತಾ ಇದ್ದು, ಆಮೇಲೆ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು. ಎಸ್ಎಂ ಕೃಷ್ಣ ಅವರನ್ನು ಭೇಟಿ ಮಾಡಿದ್ದು. ಎಸ್ಎಂ ಕೃಷ್ಣ ಅವರು ಸೇರ್ಕೊಳ್ಳಿ ಅಂತೇಳಿ ಅಗತ್ಯ ಇದೆ, ಸೇರ್ಕೊಳ್ಳಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದರು. ಆಮೇಲೆ ಸೇರ್ಕೊಂಡಾಯಿತು. ಅದಾದಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು, ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು, ಲೋಕಸಭಾ ಸದಸ್ಯರಾಗಿ ಕೂಡ ಒಳ್ಳೆ ಕೆಲಸ, ಒಳ್ಳೆ ವಾಗ್ಮಿ ಕೂಡ, ಸಂಸದೀಯ ಪಟು, ಒಳ್ಳೆ ವಾಗ್ಮಿ, ಸಂಸದೀಯ ಪಟು, ಬಹಳ ದೀರ್ಘವಾದಂಥ ಅನುಭವ ಇತ್ತು. ಮತ್ತೆ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ, ಸೇಡನ್ ರಾಜಕಾರಣ ಮಾಡ್ತಾ ಇರಲಿಲ್ಲ. ಎಲ್ಲರನ್ನೂ ಪ್ರೀತಿಸ್ತಿದ್ರು, ಎಲ್ಲರನ್ನೂ ಗೌರವಿಸ್ತಿದ್ರು ಅಂತಕ್ಕಂಥದ್ದು. ಸಭಾಧ್ಯಕ್ಷರೇ, ತಾವು ಇವತ್ತು ಎಸ್ಎಂ ಕೃಷ್ಣ ಅವರ ಬಗ್ಗೆ ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ 4 ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ. ಎಸ್ಎಂ ಕೃಷ್ಣ ಅವರು ಈ ರಾಜ್ಯ ಕಂಡಂತ, ಬಹುಶಃ ಈ ದೇಶ ಕಂಡಂತ ರಾಜಕಾರಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಬಹಳ ಜನ ನಾವು ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋರನ್ನ ನೋಡಿದ್ದೇವೆ ನಮ್ಮ ದೇಶದಲ್ಲಿ. ಆದರೆ ಒಂದು ವ್ಯಕ್ತಿತ್ವ ಅನ್ನೋದನ್ನ
ಇವತ್ತು ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಅವರಿಗಿದ್ದಂಥ ವ್ಯಕ್ತಿತ್ವ, ಪರ್ಸನಾಲಿಟಿ ಇವತ್ತು ರಾಜಕಾರಣದಲ್ಲಿ ನೋಡೋದು ಬಹಳ ವಿರಳ. ಯಾವುದೇ ವಿಷಯವನ್ನು ಅವರು ಗ್ರಹಿಸ್ಕೊಂಡ್ರೆ ಅತ್ಯಂತ ಸಮಾಧಾನವಾಗಿ ಕೇಳೋದರ ಜೊತೆಗೆ ಅವರೇನಾದರೂ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಭಾವನೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅಂತಿಮವಾದಂಥ ತೀರ್ಮಾನ ಮಾಡುವಂಥದ್ದು ಒಂದು ವಿಶೇಷವಾದಂಥ ಗುಣ ನಾನು ನೋಡಿದ್ದು. ಒಟ್ನಲ್ಲಿ ರಾಜ್ಯ ಕಂಡ ಧೀಮಂತ ನಾಯಕ, ರಾಜಕೀಯ ಅಜಾತ ಶತ್ರು ಇಂದು ನಮ್ಮನ್ನ ಅಗಲಿದ್ದು ಇಡೀ ರಾಜ್ಯವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಅಹಿಲೇಶ್ವರಿ, ಪ್ರಜಾಶಕ್ತಿ ಟಿವಿ, ತುಮಕೂರು.